ಹಲೋ ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ. ಇದೊಂಥರ ಏನ್ ಬರ್ಬೇಕೋ ಬೇಡವೋ ಅಂತ ಬಂದ್ವಿ. ಯಾಕಂದ್ರೆ ಒಳ್ಳೆ ಮ್ಯಾಚ್ ಹೈಲೈಟ್ಸ್ ತರ ಇತ್ತು. ಏನ್ ಎಲ್ಲ ಟಪ 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 ಮುಗ್ದೋಯ್ತು. ಆಮೇಲೆ ಇವಾಗ ಇವತ್ತೊಂಥರ ನಮ್ ಸ್ವಲ್ಪ ಗೋಲ್ ಇರೋದು ಇವತ್ತು ನಮ್ ಗೋಲ್ ಇರೋದು ನಾವು ಪಾಡ್ಕಾಸ್ಟ್ ನ ಮ್ಯಾಚ್ ಗಿಂತ ದೊಡ್ಡದಾಗಿ ಮಾಡ್ಬೇಕು ಅಂತ. ಯಾಕಂದ್ರೆ ಮ್ಯಾಚ್ ಒಂದೂವರೆ ಗಂಟೆಲ್ಲ ಮುಗ್ದೋಯ್ತು ಫುಲ್. ಅದ್ರ ಒಂದೂವರೆ ಗಂಟೆ ಏನು ಯಾಕೆ ಆಕ್ಚುಲಿ 2.5 ಗಂಟೆ ಟೈಮಿಂಗ್ಸ್ ಆಗಿರೋದು, ಬಟ್ ಮ್ಯಾಚ್ ಆಗಿದ್ದು ಒಂದೂವರೆ ಗಂಟೆ ಮಾತ್ರ. ಅದ್ರಲ್ಲಿ 1 ಅವರ್ ಸುಮ್ನೆ ಗಾಳಿ ಬರ್ತಿದೆ, ಹೊಗೆ ಬರ್ತಿದೆ ಅಂತೆಲ್ಲ ಒದ್ದಾಡಿದ್ರು. ಸೊ ಅದಕ್ಕೆ ಟೈಮ್ ಹೋಯ್ತು ಆಕ್ಚುಲಿ. ಇವತ್ತೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕು. ನನಗೆ 7 to 8 ಮೀಟಿಂಗ್ ಇತ್ತು. ನಾನು 7ಗೆ ಮೀಟಿಂಗ್ ಜಾಯ್ನ್ ಆಗಿ ಟಾಸ್ ನೋಡಿ, ಟಾಸ್ ಗೆದ್ವಲ್ಲ ಅಂತ ಮಾಡಿ ಒಂದ್ ಹಾಫ್ ಅನ್ ಅವರ್ ಕಾನ್ಸಂಟ್ರೇಟ್ ಮಾಡಿ 7:30ಗೆ ಮ್ಯಾಚ್ ಹಾಕ್ದೆ. ನಾನು ಲಿಟ್ರಲಿ ಏನೋ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಥಿಂಗ್ ನಡೀತಾ ಇತ್ತು ಮೀಟಿಂಗ್ ನಲ್ಲಿ. ಒಂದ್ 5 ನಿಮಿಷ ಕಾನ್ಸಂಟ್ರೇಟ್ ಮಾಡಿ ನೋಡೋದ್ರಲ್ಲಿ 3 ವಿಕೆಟ್ ಹೊರಟೋಗಿದೆ. ಆಮೇಲೆ ನನಗೂ ಇನ್ನೊಂದ್ಸಲಿ 8 ಗಂಟೆಗೆ ನನ್ ಕಾನ್ಸಂಟ್ರೇಟ್ ಮಾಡ್ದೆ, ಸ್ಟ್ಯಾಂಡ್ ಅಪ್ ಕಾಲ್ ಇನ್ನೊಂದಷ್ಟು ಇತ್ತು ಇವತ್ತಿದ್ದು. ಸೊ 8 ಗಂಟೆ ಒಳಗಡೆ ನಾನು ಇವ್ರು ಆಲ್ ಔಟ್ ಆಗ್ಲಿ ಅಂತ ಕೇಳ್ತಿದ್ದೆ. 6 ವಿಕೆಟ್ ಹೋಯ್ತು ಅಷ್ಟ್ರಲ್ಲೇ. 7:30 to 8 o'clock ಒಳಗಡೆ. ನಂಗ್ ಕೊನೆಗೆ ಅಲ್ಲ ಹೆಂಗಾಯ್ತು ಅಂದ್ರೆ, ನಾನ್ ಫಸ್ಟ್ 6 ವಿಕೆಟ್ಸ್ ನೋಡಿಲ್ಲ ನಾನು ಇವತ್ತು. ಅರೆ ಲೈವ್ ಆಗಿ. ಡೆಲ್ಲಿಲಿ ಲಾಸ್ಟ್ ಟೈಮ್ ಮ್ಯಾಚ್ ಆದಾಗ ಪಂಜಾಬ್ ಮ್ಯಾಚ್ ಶುರು ಆಗಿದ್ದು ಮೂರು ಗಂಟೆ, ಮ್ಯಾಚ್ ಮುಗ್ದಿದ್ದು 8:15. ಆಯ್ತು, ಮಧ್ಯ ಗ್ಯಾಪ್ ಇತ್ತು, ಎಂಗಿಡಿ ಇಂಜುರಿ ಆಯ್ತು, ಬಟ್ ಅದೇ ಟೋಟಲಿ 5 hours 15 minutes ಹತ್ರ ಏನೋ ಇದಿತ್ತು. ಇವತ್ ನೋಡಿದ್ರೆ 3 hour ಆಗಿಲ್ಲ ಮ್ಯಾಚ್. ಹ್ಮ್. ಇವತ್ತು ಸ್ವಲ್ಪ ನಾವು ಕಾಂಟ್ರಾಸ್ಟ್. ಕೊಂದವರ ಸಂಘ ಆಗಿ ಬಂದಿದೀವಿ. ಯಾಕಂದ್ರೆ ಇವತ್ತು ನಾವು ಲೈವ್ ಕೊಲೆ ನೋಡಿದ್ದು. ಕೊಲೆನ ಖುಷಿಯಾಗಿ ನೋಡ್ಬಿಟ್ಟು ನಗ್ನಗ್ತಾ ಕೂತಿದ್ವಿ ಕೊಲೆ ನೋಡಿ. ಸೊ ಕೊಂದವರ ಸಂಘ ಆಗಿ ಬಂದಿದೀವಿ ನಾವ್ ಇವತ್ತು. ಇವತ್ತು ನೀವು ನಮ್ದು ಬೌಲಿಂಗ್ ಸ್ಟಾಟ್ಸ್ ನೋಡಿ ಗ್ಲಿಚ್ ಆಗಿದೆ ಅನ್ಕೋಬೇಡಿ. ಯಾಕಂದ್ರೆ ರೊಮಾರಿಯೋ ಶೆಪರ್ಡ್ ಬರೀ 10.5 ಎಕಾನಮಿ. ನನಗ್ ಗೊತ್ತು ಎಲ್ಲರಿಗೂ ಸ್ವಲ್ಪ ಎದೆ ಬಡಿತ ಜೋರಾಗಿರುತ್ತೆ, ಶಾಕ್ ಆಗಿರುತ್ತೆ ಅಂತ. ಬಟ್ ಪ್ಲೀಸ್ ಕಂಟ್ರೋಲ್ ಮಾಡ್ಕೊಳ್ಳಿ. ಅದು 3 ಡಾಟ್ ಬಾಲ್ಸ್ ಆಗಿದೆ. ದಯವಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಯಾರೇನು ಜಾಸ್ತಿ ಆಘಾತ ಪಟ್ಕೋಬೇಡಿ. ಇದನ್ನ ಎಲ್ಲದನ್ನು ಬಿಲೀವ್ ಮಾಡ್ಬೋದು. ಭುವನೇಶ್ವರ್ 3 for 5 ಅಥವಾ 5 for 3, ಅದೇ ಕನ್ಫ್ಯೂಸ್ ಆಗ್ತದೆ ನನಗೆ. ಹೇಸಲ್ವುಡ್ 12 ರನ್ಗೆ 4 ವಿಕೆಟ್. ರಸಿಕ್ ಸಲಾಮು ರೊಮಾರಿಯೋ ಶೆಪರ್ಡ್ ಒಂದೇ ಪರ್ಫಾರ್ಮೆನ್ಸ್, ಬಟ್ ರಸಿಕ್ ಸಲಾಮ್ 1 ವಿಕೆಟ್ ತೆಗ್ದಿದ್ದಾನೆ. ಎಲ್ಲಾನು ನಾರ್ಮಲ್, ಬಟ್ ಇದನ್ನೇ ಎದಿ ಬಡಿತ ಜಾಸ್ತಿ ಮಾಡೋದು. ಸೊ ಸ್ವಲ್ಪ ಆರಾಮಾಗಿರಿ. ನಾನು ಇವತ್ತು ಏನ್ ಕ್ವೆಶ್ಚನ್ ಕೇಳ್ಬೇಕು ಅಂದ್ರೆ, ನಿಮ್ಗೆ ಇವ್ರು ವಿಕೆಟ್ ಹೋಗ್ತಾ ಇರ್ಬೇಕಾದ್ರೆ ಏನ್ ಅನ್ಸ್ತಾ ಇತ್ತು? ಅಂದ್ರೆ ಏನ್ ನಡೀತಾ ಇದೆ ಅನ್ಸ್ತಾ ಇತ್ತಾ? ಇಲ್ಲ, ನಮ್ದು RCB ಟ್ರಾಮಾ ಎಷ್ಟು ಡೀಪ್ ಆಗಿದೆ ಅಂತಂದ್ರೆ, ನಾವು ಎಷ್ಟೇ ಚೆನ್ನಾಗಿ ಬೌಲಿಂಗ್ ಮಾಡಿ ವಿಕೆಟ್ ಎಲ್ಲ ತೆಗಿತಿದ್ರು ನಾವು ಇವತ್ತು 49 ಹೀಟ್ ಮಾಡ್ತಾರ ಮಾಡೋಣ ಅಂತ ಅದನ್ನ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ಅದಕ್ಕೆ ನಮ್ಮನ್ನ ಆಕ್ಚುಯಲ್ ನೊಂದವರ ಸಂಘ ಅಂತ ಅನ್ನೋದು. ಏನಾರ ಆಗ್ತಿದ್ರು ನಮ್ಗದ್ ಗೊತ್ತಾಗಲ್ಲ. ಬಟ್ ಪ್ಲೇನ್ ಅಂಡ್ ಸಿಂಪಲ್, ಅವರು ಫಸ್ಟ್ 3 hours ಅಲ್ಲೇ ಮ್ಯಾಚ್ ಮುಗಿಸ್ಬಿಟ್ರು. There is no way they'll come back after losing those many wickets in the power play. And also, it was a quality exhibition of swing bowling by Bhuvneshwar Kumar and Hazelwood doing what he does best, varying the length, hitting the correct length from ball one. So, ಅದಂತೂ ನಮ್ಗಂತೂ ಮೋರ್ ದೆನ್ ಫಸ್ಟ್ ವಿಕೆಟ್ ಬಿದ್ದಾಗ ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಸೆಕೆಂಡ್ ವಿಕೆಟ್ ಬಿದ್ದಾಗ ಇನ್ನೂ ಖುಷಿ ಆಗುತ್ತೆ. ಅದು ಒಳ್ಳೆ ಗ್ರಾಫ್ ಮೇಲ್ ಹೋಗ್ತಾ 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 3ನೇ ಓವರ್ಗೆನೆ ಒಂಥರ ಕ್ರಿಶೆಂಡೋ ಆಗ್ಬಿಡ್ತು. ಸೊ ಕ್ರೇಜಿ ಆಗಿತ್ತು. ಅಂತೂ ಆಫ್ಟರ್ ಎವ್ರಿ ವಿಕೆಟ್ ಸೆಲೆಬ್ರೇಷನ್ ಜಾಸ್ತಿ ಆಯ್ತು. ಆಮೇಲೆ ಸಡನ್ಲಿ ನಿಂತೋಗ್ಬಿಡ್ತು. ಯಾಕೆಂದ್ರೆ ನಮ್ಗೆ ಏನ್ ಆಗ್ತಿದೆ ಅನಲೈಸ್ ಮಾಡೋಕೆ ಆಗ್ತಿಲ್ಲ ಅಲ್ಲಿ. ಇರೋದ್ ವಿಕೆಟ್ ಬಿತ್ತ ಅಂತ ನಾವೇ ನೋಡ್ತಿದ್ವಿ ಬಾಯ್ ಬಿಟ್ಕೊಂಡು. ಸೊ ಈ ತರದ್ದು ಅದೇ ಇಷ್ಟು ಹೇಳಿದ್ದು ಪಾಯಿಂಟ್ ಇತ್ತು. ಅವ್ರು 8 for 6 ಏನೋ ಇದ್ರು ಅವರು. ಆ ಪೊಸಿಷನ್ ಅಲ್ಲಿ ಇದ್ದಾಗ ಎವ್ರಿ ಕ್ರಿಕೆಟ್ ಫ್ಯಾನ್ ಹೂ ಫಾಲೋಸ್ IPL ವುಡ್ ಹ್ಯಾವ್ ಹ್ಯಾಡ್ ದ ಸೇಮ್ ಥಾಟ್. ಕರ್ಸ್ಡ್ ಮಂಕಿ ಆಫ್ ದ ಬ್ಯಾಕ್, ಕರ್ಸ್ಡ್ ನಂಬರ್ ಹೋಗುತ್ತಾ ನಮ್ಮಿಂದ ಅಂತ. ಅಂಡ್ ದಟ್ ಟು ಫಾರ್ ಅಸ್ ಟು ಶಟ್ ಔಟ್ ಅನದರ್ ಟೀಮ್ ಫಾರ್ ಲೆಸ್ ದೆನ್ ದಟ್ ನಂಬರ್ ವುಡ್ ಹ್ಯಾವ್ ಬೀನ್ ಸಮಥಿಂಗ್ ಎಲ್ಸ್.
But RCB have bowled out a team for less than 50 the most times. Less than 50 ಅನ್ನಕ್ಕಿಂತ less than 60 ಅದೇನೋ ಇದೆ. And RCB have bowled teams out for less than 100 the more times. ನಾವ್ ಎಷ್ಟ್ ಸತಿ ಅಸಂಪ್ಷನ್ ಮಾಡ್ಕೊಂಡಿರ್ತೀವಿ RCB ಬ್ಯಾಟಿಂಗ್ ಹೆವಿ ಟಾಪ್ ಹೆವಿ. ನಮ್ ಬೌಲಿಂಗು ಓವರ್ ದ ಇಯರ್ಸ್ have had its moments and when they have hunted as a pack. ಟುಡೇ ಅನದರ್ ಎಕ್ಸಾಂಪಲ್. ಇವಾಗ ಸುಯಶ್ ಶರ್ಮಾ ಸ್ಪೆಲ್ ನೋಡ್ಬೇಕಂದ್ರೆ ಎಷ್ಟು ಚಾನ್ಸ್ ಕ್ರಿಯೇಟ್ ಮಾಡ್ದ ಪಾಪ. ಅವ್ನಿಗೆ ಸಿಕ್ಕಿದ್ದು ಒಂದೇ ವಿಕೆಟ್, ಬಟ್ ದ ವೇ ಹಿ ಬೋಲ್ಡ್ ದೋಸ್ 4 overs ಕರೆಕ್ಟ್ ಆಗಿ ಅದೇ ಲೆಂತ್ ಅಲ್ಲಿ ಗೂಗ್ಲಿ ಮಾಡೋದು, ಅದೇ ಲೆಂತ್ ಅಲ್ಲಿ ಆಫ್ ಸ್ಪಿನ್ ಮಾಡೋದು, ಅಥವಾ ಅದೇ ಲೆಂತ್ ಅಲ್ಲಿ ಎಕ್ಸ್ ಸ್ಪಿನ್ ಮಾಡೋದು, ಚೆನ್ನಾಗಿ ಕೆಡ್ಸಾಕ್ಬಿಟ್ಟ. ಡಿ ಸಿ ಇರೋ ಹೋಪ್ ಬೈ ಗ್ರಾಂಟೆಡ್ ಬೈ ದ ಟೈಮ್ ಜೇಮಿಸನ್ ಎಲ್ಲ ಬಂದ್ ಆಡ್ತಿದ್ದ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಪಾಲಿಶ್ ದ ಟೇಲ್. ಇಂಪ್ಯಾಕ್ಟ್ ಸಬ್ ಏನೋ ಆಡ್ತಿದ್ದ ಪೊರೆಲ್. ಸೊ ಯಾ ಅದನ್ನೇ ಒಂದ್ ಆಫ್ಟರ್ ಪಾಯಿಂಟ್ ಆಫ್ ನೆನ್ನೆ ಟೈಮ್ ನಾನು ಇಟ್ ವಾಸ್ ಒಂದು ಲಾಸ್ಟ್ ಎಪಿಸೋಡ್ ಅಲ್ಲಿ ನಾನು ಒಂದು ಹೇಳಿದ್ದೆ, ಏನಂದ್ರೆ ಕುತ್ತಿಗೆ ಸಿಕ್ಕಿದ್ರೆ ಈಚಕ್ ಬಿಡಬೇಡಿ ಅಂತ. ಇವತ್ತು ಆಕ್ಚುಲಿ ಈಚಕ್ ಬಿಟ್ರು ಹೋಗ್ಬಿಟ್ಟು, ಅದಕ್ಕೆ ಕೊಂದವರ ಸಂಘ ಆಗಿರೋದು. ಇವತ್ತು ಕುತ್ತಿಗೆ ಇಚ್ಕಿರೋದಲ್ಲ, ಅದು ಕಿವುಚ್ ಬಿಟ್ಟಿದ್ದಾರೆ. ಅದೊಳ್ಳೆ ಇದೇನಂತಾರೆ, ಅದೇ ಆಯುಧ ಪೂಜೆ ದಿನ ನಿಂಬೆ ಹಣ್ಣು ಕಾರ್ ಕೆಳಗಡೆ ಇಡ್ತೀವಲ್ಲ, ಆ ತರ ಆಗಿರೋದು ಇವತ್ತು DC. ನಾನು ನಾರ್ಮಲಿ ಮುಂಚೆ ಎಲ್ಲ RCB ಮ್ಯಾಚ್ ಕೂತ್ಕೋಬೇಕಾದ್ರೆ ನಾನು ಒಂದ್ ಪೇಪರ್ ನ್ಯಾಪ್ಕಿನ್ ಇಟ್ಕೊಂಡು ಕೂತ್ಕೋತಿದ್ದೆ, ಯಾಕಂದ್ರೆ ಕಣ್ಣೊರ್ಸ್ಕೋಬೇಕು ಅಂತ. ಬಟ್ ಈ ನಡುವೆ ನಾನು ಕಮ್ಮು ಒರ್ಸ್ಕೊಳೋದಿಕ್ ಇಟ್ಕೋತೀನಿ, ದೇವದತ್ ಪಡಿಕಲ್ ಆಡ್ತಾ ಇರೋದ್ ನೋಡಿ. ಏನ್ ಅನ್ಸ್ತು ಆ ಇನ್ನಿಂಗ್ಸ್? ಫ್ಯಾಮಿಲಿ ನಾನು ಫ್ರೆಂಡ್ಲಿ ಪ್ರಿಡಿಕ್ಷನ್ ಪಾಡ್ಕಾಸ್ಟ್ ಅಪ್ಪ ಇದು. ಇಲ್ಲ ನಾನು ಪ್ರಿಡಿಕ್ಷನ್ ಕೊಟ್ಟಿದ್ದೆ, ಹೇಳ್ಬೇಕಂದ್ರೆ ದೇವದತ್ ಪಡಿಕಲ್ 100 ಹೊಡಿತಾನೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ 100 ರನ್ಸ್ ಹೊಡಿತಿದ್ದ ಎರಡು ಟೀಮು ಟೋಟಲ್ ಆಗಿ. ಬಟ್ ಅದೇನೆ ಒಂದು 100% ಶೋರ್ ಏನಾರ ಇದು ಹೈ ಸ್ಕೋರಿಂಗ್ ಗೇಮ್ ಆಗಿತ್ತು, ಅವ್ನು ಯಾವನೋ KL ರಾಹುಲ್ ಮೇರಾ ಗ್ರೌಂಡ್ ಹೀ ಹೇ ಅಂತ ಏನಾರ ಹೊಡೆದಿದ್ರೆ ಒಂದ್ 50 ರನ್ ಎಕ್ಸ್ಟ್ರಾ, ಗ್ಯಾರಂಟಿ ನಾನು ಬರ್ಕೊಡ್ತೀನಿ ದೇವದತ್ ಪಡಿಕಲ್ 100 ಹೊಡಿತಿದ್ದ ಇವತ್ತು. ಅಷ್ಟ್ ಚೆನ್ನಾಗ್ ಆಡ್ದ. ಅಲ್ಲ ನನ್ಗೆ ದ ವೇ ಬೆಥೆಲ್ ಸ್ಟಾರ್ಟೆಡ್ ಆಫ್, ಜೇಮಿಸನ್ ಹೆಂಗ್ ಟೇಕ್ ಡೌನ್ ಮಾಡ್ದ, ಆಯ್ತು ಅನ್ಫಾರ್ಚುನೇಟ್ ಆಗಿ ಔಟ್ ಆದ. ಇಟ್ ವಾಸ್ ಅ ಗುಡ್ ಕ್ಯಾಚ್. ಅಂಡ್ ಇವನ್ ದೆನ್ ಅದೇ ಮೊಮೆಂಟ್ ಅಲ್ಲಿ ಪಡಿಕಲ್ ಬಂದು ಒಂದ್ ಸೆಕೆಂಡು ಕಾಯ್ಲಿಲ್ಲ. ಇಮಿಡಿಯೇಟ್ಲಿ ಬೆಥೆಲ್ ಯಾವ ರೀತಿ ಹೊಡಿತಿದ್ದ, ಯಾವ ತರ ಶಾರ್ಟ್ ಮೇಕಿಂಗು ಸಿಂಪಲ್ ಮಾಡ್ಕೊಂಡು ಈ ಪಿಕ್ಟ್ ಸ್ಟ್ರೆಂತ್ಸ್ ಅಂಡ್ ಸ್ಟಾರ್ಟೆಡ್ ಟು ಪ್ಲೇ, ಅದೇ ತರ ಸಿಂಪಲ್ ಬ್ಯಾಟಿಂಗ್ ಅಪ್ರೋಚ್ ನ ಪಡಿಕಲ್ ಅನ್ನು ಟೇಕ್ ಓವರ್ ಮಾಡ್ದ. ಇಟ್ ವಾಸ್ ಬೇಸಿಕ್ಲಿ ಏನ್ ಅದೇ ಬ್ಯಾಟ್ಸ್ಮನ್ ಆಡ್ತೀರಾ ಅಂತ ಅನ್ನಿಸ್ತು ಸ್ವಲ್ಪ ಹೊತ್ತು. ಸಚ್ ಸ್ಮೂತ್ ವಾಸ್ ದ ಟ್ರಾನ್ಸಿಷನ್ ಬಿಟ್ವೀನ್ ಬೆಥೆಲ್ ಅಂಡ್ ಪಡಿಕಲ್. ಇಬ್ರು ಒಂದೇ ತರ, ಅಂದ್ರೆ ಆಫ್ ಸೈಡ್ ಲಾಫ್ಟೆಡ್ ಶಾಟ್ಸ್ ಒಂದೇ ತರ ಹೊಡಿತಾರೆ, ಲೆಗ್ ಸೈಡ್ ಚೆಕ್ ಪುಲ್ಸ್ ಒಂದೇ ತರ ಹೊಡಿತಾರೆ, ಸ್ವಿವೆಲ್ ಪುಲ್ಸ್ ಒಂದೇ ತರ ಹೊಡಿತಾರೆ. ಸೊ ಒಬ್ಬ ಹೋಗಿ ಇನ್ನೊಬ್ಬ ಬಂದ ಅಂತ ಅನ್ನಿಸ್ಲೇ ಇಲ್ಲ. ಬಟ್ ದಟ್ ಆಲ್ಸೋ ಗೋಸ್ ಟು ಶೋ ದಟ್ ನೌ ವಿತ್ ಬೆಥೆಲ್ ಪ್ಲೇಯಿಂಗ್ ದಟ್ ಫ್ರೀ ಫ್ಲೋಯಿಂಗ್ ಓಪನಿಂಗ್ ರೋಲ್, Padikkal just has to continue what Bethel is doing in case Bethel gets out early ಇವತ್ತಿನ ತರ. ಸೊ ಅದೇನ್ ತಲೆನೋವು ಇರೋಲ್ಲ, ಬಂದು ಒಂದ್ 10 ಬಾಲ್ ಆಡ್ಕೋ ಆಮೇಲೆ ಹೊಡಿ ಅಂತ. ಆ ಫುಲ್ ಲೈಸೆನ್ಸ್ ಕೊಟ್ಟಿದ್ದಾರೆ ಪಡಿಕಲ್ ಲಾಸ್ಟ್ 2-3 ಗೇಮ್ಸ್ ಅಂತ ಕಾಣಿಸಿದೆ, ವಿಚ್ ಇಸ್ ವೈ ಹಿ ಇಸ್ ಆಲ್ಸೋ ಫ್ಲರಿಶಿಂಗ್. ಅವನ್ಗೆ ಆ ಭಯ ಇಲ್ಲ, ಸ್ವಲ್ಪ ಸೆಟ್ ಆಗಿ ಆಡ್ಬೇಕು ಅಂತ. ಅವ್ನ್ ಔಟ್ ಆದ್ರೆ ಆಯ್ತು, ಔಟ್ ಆಗು, ಯಾರು ಏನು ಅನ್ನಲ್ಲ. ಇಲ್ಲ ಅಂದ್ರೆ ಟೇಕ್ ಎನಿ ಚೇಸ್ ಆರ್ ಟೇಕ್ ಎನಿ ಗೇಮ್ ಡೀಪ್, but don't let it get to the death overs. Just keep trusting your skills and executing them ಅಂತ. ಅಂತೂ ಯಾವ ತರ ಶಾರ್ಟ್ ಮೇಕಿಂಗ್, ಕೊಹ್ಲಿನೂ 6 ಹೊಡೆದಿದ್ದು ಗೆಲ್ಸಿದ್ದು, ಬೆಥೆಲ್ ಆ ಒಂದು ಓವರ್ ಅಲ್ಲಿ ಜೆಮಿಸನ್ ಹೊಡೆದಿದ್ದು, ಅಂಡ್ DDP ಆಲ್ಸೋ ಫಾರ್ ದಟ್ ಮ್ಯಾಟರ್. ಒಬ್ರಿಗಿಂತ ಏನೊಬ್ರು ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಕಾಂಪಿಟೇಷನ್ ಅಂತ ಅನ್ನಿಸ್ತು ಒಂದ್ ಟೈಮಲ್ಲಿ. ಬಿಕಾಸ್ ಇಟ್ ವಾಸ್ ಆಬ್ವಿಯಸ್ಲಿ ಅ ವೆರಿ ಡಿಫಿಕಲ್ಟ್ ಪಿಚ್. ಅದೇನ್ ಎಲ್ಲಾರು ಕೆಟ್ ಶಾಟ್ ಹೊಡೆದ್ ಔಟ್ ಆಗಿಲ್ಲ ಡೆಲ್ಲಿ ಅವರು. ವಿ ಆಲ್ಸೋ ಬೋಲ್ಡ್ ವೆರಿ ವೆಲ್ ಅಂಡ್ ದ ಪಿಚ್ ಆಲ್ಸೋ ವಾಸ್ ಆಫರಿಂಗ್ ಅ ಲಾಟ್ ಆಫ್ ಅಸಿಸ್ಟೆನ್ಸ್. ಸೊ ಅದನ್ನು ವಿ ನೀಡ್ ಟು ಆಬ್ವಿಯಸ್ಲಿ ಕ್ರೆಡಿಟ್ ದಟ್ ಕೈಂಡ್ ಆಫ್ ಮೈಂಡ್ ಸೆಟ್ ಫಾರ್ ಅವರ್ ಬ್ಯಾಟ್ಸ್ಮನ್ ಆಲ್ಸೋ. ತುಂಬಾ ಚೆನ್ನಾಗಿ ಆಡಿದ್ರು. ಈ ಕೈಲ್ ಜೆಮಿಸನ್ ಒಂಥರ ಹೆಂಗೆ ಅಂದ್ರೆ ಹೇಸಲ್ವುಡ್ ನ, ಆಮೇಲೆ ಇವನು ಯಾರದು ನಮ್ ಹರ್ಷಲ್ ಪಟೇಲ್ ನ ಒಂದೇ ಟೆಸ್ಟ್ ಟ್ಯೂಬ್ ನಲ್ಲಿ ಹಾಕಿ ಒಂದೇನೋ ಮಾಡ್ದಂಗೆ. ಅದೊಂಥರ ಎರಡದು ಮಿಕ್ಸ್ಚರ್, ಡೇಂಜರಸ್ ಮಿಕ್ಸ್ಚರ್. ಹೋದ್ಸತಿನೂ LSG ಗೇಮ್ ಅಲ್ಲಿ ಕೈಲ್ ಜೆಮಿಸನ್ ಆಕ್ಚುಲಿ ಸ್ವಲ್ಪ ನಮ್ ಕಡೆಗೆ
ಕೈಲ್ ಜೇಮಿಸನ್ ಇನ್ನೊಬ್ಬ ವಿಲಿಯಂ ಓರ್ಕಿ. ವಿಲಿಯಂ ಓರ್ಕ್. ಸೊ ಆತರ ಅಂದ್ರೆ ಒಂಥರ ಈ ಅನ್ನೋನ್ ಕಿವಿ ಪ್ಲೇಯರ್ಸ್ ಎಲ್ಲ ಒಂದ್ ಸ್ವಲ್ಪ ಹಂಗೇನೆ ಆರ್ ಸಿ ಬಿ ಆಡ್ದಾಗೆಲ್ಲ ಅವರು ಒಂದ್ ಸ್ವಲ್ಪ ಆರ್ ಸಿ ಬಿ ಕಡೆಗೆ ಜಾಸ್ತಿ ಆಡಕ್ ನೋಡ್ತಾರೆ. ಹಂಗ್ ನೋಡ್ತು ಅಂತಂದ್ರೆ ದ ಓನ್ಲಿ ಕಿವಿ ಪರ್ಸನ್ ಹು ಡಿಂಟ್ ಪ್ಲೇ ಫಾರ್ ಆರ್ ಸಿ ಬಿ ವಾಸ್ ಡೇನಿಯಲ್ ವೆಟ್ಟೋರಿ. ಅದ್ ಬಿಟ್ರೆ ಅಪೋನೆಂಟ್ ಯಾರ್ಯಾರು ಆಡ್ತಾರೋ ಈ ತರ ಎಲ್ಲರೂ ಒಂದ್ ಸ್ವಲ್ಪ ನಮ್ಗೆ ಅನುಕೂಲ ಆದಂಗೆ ಆಡ್ತಾರೆ. ಈ ಕೈಲ್ ಜೇಮಿಸನ್ ಬಟ್ ನಮ್ಗೆ ಆಡಿದಾನಲ್ವಾ ಒಂದ್ ಸೀಸನ್. ಡಾರ್ಕೆಸ್ಟ್ ಡೆಪ್ತ್ಸ್ ಆಫ್ ಹೆಲ್ ಅಂತಾರಲ್ಲ ಆ ಟೈಮಲ್ಲಿ ಆಡಿದ್ದು. ಬಟ್ ಅದೇನೆ ನನ್ಗೆ ಟು ಬಿ ಆನೆಸ್ಟ್ ಅವ್ರ ಬೌಲಿಂಗ್ ಬಗ್ಗೆ ನಾವೇನ್ ಡಿಸ್ಕಷನ್ ಮಾಡೋದ್ ಬೇಕಾಗಿಲ್ಲ. ನಮ್ ಪಾಡಿಗೆ ನಾವ್ ಬಂದ್ರು, ಬ್ಯಾಟ್ಸ್ಮನ್ ಬಂದ್ರು, ಬೀಸಿದ್ರು, ಹೊಡೆದ್ರು, ಹೋದ್ರು. ಅದೇನ್ ತುಂಬಾ ಕಷ್ಟದ ಪಿಚ್ಚು ಆಡಕ್ಕೆ ಅಂತಾನೂ ಏನೂ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಅವ್ರ ಪೆದಂಗ್ ಔಟ್ ಆದ್ರು ಟು ಬಿ ಆನೆಸ್ಟ್. ಆಮೇಲಿಂದ ಅವ್ರಿಗೆ ಪ್ರಾಪರ್ ಟೆಸ್ಟ್ ಮ್ಯಾಚ್ ಬೌಲಿಂಗ್ ಗೆ ಆಡಕ್ ಪ್ರಿಪೇರ್ ಆಗಿರ್ಲಿಲ್ಲ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಇಲ್ಲ ಇವ್ರು ಏನೋ ಬಾರಿ ಫೀಲ್ಡ್ ಇಟ್ಬಿಡ್ತಾರೆ, ಎಲ್ಲ ರಿವರ್ಸ್ ಲ್ಯಾಪ್ ಶಾಟ್ ಆಡೋಣ ಅದಾಡೋಣ ಅಂತ ಅನ್ಕೊಂಡ್ ಬಂದಿದ್ರು. ನೋಡಿದ್ರೆ ನಮ್ ಹೇಸಲ್ವುಡ್ ಭುವನೇಶ್ವರ್ ಕುಮಾರ್ ನಾರ್ಮಲ್ ಟೆಸ್ಟ್ ಮ್ಯಾಚ್ ಬೌಲಿಂಗ್ ಮಾಡ್ಬಿಟ್ಟು ಎಲ್ಲಾರನ್ನೂ ನೀಟಾಗಿ ಕ್ಯಾಚ್ ಕೊಟ್ಟು ಹೊಡ್ ಕಳ್ಸಿದ್ರು. ನಾನು ದಿನಾಗ್ಲೂ ಈ ನಡುವೆ ಟ್ವಿಟರ್ ಅಲ್ಲಿ ನೋಡ್ತಾರವಾಗ ಯಾರೋ ಒಬ್ರು ಇರಾನಿಯನ್ ಹಾಕಿರ್ತಾರೆ ದ ಎಂಡ್ ಆಫ್ ಟೈಮ್ಸ್ ಇಸ್ ನಿಯರ್ ಅಂತ. ಅದ್ ನಾನು ಈ ನಡುವೆ ತುಂಬಾ ಬಿಲೀವ್ ಮಾಡ್ತಾ ಇದೀನಿ. ಯಾಕಂದ್ರೆ ಇವತ್ತು ಡೆಲ್ಲಿನ ಬಚಾವ್ ಮಾಡಿದ್ದು ಅಭಿಷೇಕ್ ಪೊರೆಲ್. ಔಟ್ ಆಫ್ ಎವ್ರಿ ಒನ್ ಇನ್ ದರ್ ಟೀಮ್ ಅವನ್ ಬಂದು ಇವರನ್ನ ಸೇವ್ ಮಾಡಿದ್ದು. ಅದೊಂಥರ ಯಾಕೋ ನನ್ಗೂ ಭಯ ಆಗ್ತಾ ಇದೆ ಈ ನಡುವೆ. ಅಭಿಷೇಕ್ ಪೊರೆಲ್ ನಮ್ಮ ಲಿಜೆಂಡ್ ವಿಜಯ್ ಭಾರತ್ ವರ್ಸಸ್ ಕೋಟ್ ಮಾಡಿರೋ ಪ್ಲೇಯರ್. ಸೊ ಒಂದ್ ಸ್ವಲ್ಪ ನಾನು ಖುಷಿ ಪಡ್ಬೇಕು. ಸೊ ದಟ್ಸ್ ಆಲ್ ಫಾರ್ ದಿಸ್ ಎಪಿಸೋಡ್. ನಾವೀಗ ನಮ್ದು ಅಗಲವಾದ ಎಸೆತಾಗ್ ಬರೋಣ. ಮೇನ್ ಇದೇನೆ, ಇದ್ರ ಬಗ್ಗೆ ಒಂದ್ ಅರ್ಧ ಗಂಟೆ ಮಾತಾಡ್ಬೋದು. ಫಸ್ಟ್ ನನ್ನಿಂದಾನೇ ಬರೋಣ. ಟೋಟಲ್ ಗ್ರೇಟರ್ ದನ್ ಈಕ್ವಲ್ ಟು 420. ಅದು ಏನು ಹೇಳಕ್ ಆಕ್ಚುಲಿ ಇದನ್ ಪ್ರೆಡಿಕ್ಷನ್ 420 ಆಯ್ತು ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ನೆಕ್ಸ್ಟ್ KL ರಾಹುಲ್ ಸೆಂಚುರಿ, ಇದು ರಿವರ್ಸ್ ಜಿಂಕ್ಸ್ ವರ್ಕ್ ಆಯ್ತು. ಇನ್ನೊಂದು ಇದು ಎಸ್ಪೆಷಲಿ ನಮ್ಮ ವ್ಯೂವರ್ಸ್ ಇವಾಗ ಅಂದ್ರೆ ಒಂದು ಹೊಸದು ಅವರು ಅಂದ್ರೆ ಕೇಳ್ತಾ ಇದಾರೆ ಎಲ್ಲ ಸುಧನ್ವಾ ಯಾರನ್ನ 100 ಪ್ರೆಡಿಕ್ಟ್ ಮಾಡ್ತಾರೆ ನೆಕ್ಸ್ಟ್ ಅಂತ. ಸೊ ಅದಿನ್ನ ಬರ್ತಾ ಇರ್ಲಿ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ಅಷ್ಟು ಇನ್ವಾಲ್ವ್ ಆಗಿದ್ದಾರೆ ನಮ್ಮ ಆಡಿಯನ್ಸ್. ಯಾಕೆಂದ್ರೆ ಎಷ್ಟೊಂದ್ ಜನ ಆಡಿಯನ್ಸ್ ಗಳು ಡೈರೆಕ್ಟ್ ಮೆಸೇಜ್ ಮಾಡ್ತಾರೆ, ಹೇಳ್ತಾರೆ ಇಲ್ಲ 100 ವರ್ಷ ಕೇಳು ಸುಧನ್ವಾ ಹೇಳಕ್ ಹೇಳು ಅಂತ. ಸೊ ಅದಿನ್ನು ಬರ್ತಾ ಇರ್ಬೇಕು ಅಂತ ಅಂತೀನಿ ನಾನು. ಒಂದೇ ಒಂದು ಹಂಬಲ್ ರಿಕ್ವೆಸ್ಟ್ ಏನು ಅಂದ್ರೆ, ವಿಷ್ಣು DM ಗೆ ಸ್ಲೈಡ್ ಮಾಡೋ ಬದಲು ನಮ್ ಕಾಮೆಂಟ್ ಸೆಕ್ಷನ್ ಸ್ಲೈಡ್ ಮಾಡ್ಬಿಡಿ. ಒಂದ್ ಸ್ವಲ್ಪ ಇಂಟ್ರಾಕ್ಷನ್ ಎಲ್ಲ ಬೆಳೆಯುತ್ತೆ ಅನ್ನೋದು ಅದೊಂದೇ ಹಂಬಲ್ ರಿಕ್ವೆಸ್ಟ್. ಹೌದು, ಹಂಗೆ ಅದು ಇನ್ನೊಂದೆರಡು ಬಟನ್ ಕಾಣಿಸುತ್ತಲ್ಲ, ಸಬ್ಸ್ಕ್ರೈಬ್, ಲೈಕ್ ಅಂತೆಲ್ಲ, ಅದನ್ನೆಲ್ಲಾನು ಹಂಗೆ ಒತ್ಬಿಟ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾ, ಇದು ಜಿನೈನ್ ಪ್ರೆಡಿಕ್ಷನ್. ಇದು ಒಂಥರ ಎಕ್ಸ್ಪರ್ಟ್ ಲೆವೆಲ್, ಅಂದ್ರೆ ಒಂದು ಆಕಾಶ್ ಚೋಪ್ರಾ ಲೆವೆಲ್, ಮುರಳಿ ಕಾರ್ತಿಕ್ ಲೆವೆಲ್, ದೀಪ್ ದಾಸ್ ಗುಪ್ತಾ ಲೆವೆಲ್ ಪ್ರೆಡಿಕ್ಷನ್ ಇದು. ಸೊ ನೀವು ಈಗ ಮಾರ್ಕ್ಸ್ ಗಳು ಕೊಡ್ಬೋದು. ನಾನು ಟೋಟಲ್ ಗ್ರೇಟರ್ ದನ್ ಈಕ್ವಲ್ ಟು 420ಗೆ ನಾನು 0 ಕೊಡ್ತೀನಿ. ಯಾಕೆಂದ್ರೆ ಅದು ಎಷ್ಟು ಉಲ್ಟಾ ಆಗಕ್ ಸಾಧ್ಯನೋ ಅಷ್ಟು ಉಲ್ಟಾ. ನೆಗೆಟಿವ್ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ KL ರಾಹುಲ್ ರಿವರ್ಸ್ ಜಿಂಕ್ಸ್ ಇಂದಾನೆ ಅದು ಸೇವ್ ಆಗಿರೋದು. ಯಾಕೆಂದ್ರೆ KL ರಾಹುಲ್ ಸೆಂಚುರಿ ಅಂದ್ರೆ ಏನಾಗುತ್ತೆ ಅಂತ ಗೊತ್ತಿತ್ತು. ಆ ಸೆಂಚುರಿ ರಿವರ್ಸ್ ಜಿಂಕ್ಸ್ ಎಷ್ಟು ಎಫೆಕ್ಟಿವ್ ಆಯ್ತು ಅಂತಂದ್ರೆ KL ರಾಹುಲ್ ಈಸಿ ರನ್ಔಟ್ ಚಾನ್ಸ್ ಕೈಯಲ್ಲಿ ಹೊಡಿಬೋದಿತ್ತು, ಸುಮ್ನೆ ಬಿಟ್ಬಿಟ್ಟ ಡೈರೆಕ್ಟ್ ಹಿಟ್ ಆಗುತ್ತೆ ಅಂತ. ಅದು ಗೊತ್ತಾಯ್ತು. ಆಮೇಲೆ ಇದು KL ರಾಹುಲ್ ಸೆಂಚುರಿ ಹೆಂಗ್ ಗೊತ್ತಾ? ಈ KL ರಾಹುಲ್ ಬೇಗ ಔಟ್ ಆಗೋದ್ರು ಡೆಲ್ಲಿ ಸೋಲ್ತಾರೆ. KL ರಾಹುಲ್ ಏನಾದ್ರು ಸೆಂಚುರಿ ಹೊಡೆದ್ರೆ ಪಕ್ಕಾ ಸೋಲ್ತಾರೆ. ಇಲ್ಲ, ಇವಾಗ ನಮ್ಗೆ ಅನಿಸ್ತಿದೆ KL ರಾಹುಲ್ ತಗೋಬೇಕು ಅಂತ ಅನ್ಬಿಟ್ಟು ಅದೊಂದು ಎಪಿಸೋಡ್ ರೆಕಾರ್ಡ್ ಮಾಡಿ ಆಮೇಲಿಂದ ಇಲ್ಲ KL ರಾಹುಲ್ ತಗೊಳಕ್ ಬೇಡ ಅಂತ ಡಿಸೈಡ್ ಮಾಡೋದಲ್ಲ, ಅದು ವರ್ಲ್ಡ್ಸ್ ಬೆಸ್ಟ್ ಡಿಸಿಷನ್ ಅಂತ ಅನ್ಸ್ತಿದೆ ಇವಾಗ. ಅದು ಸಕ್ಕದಾಗಿತ್ತ ಎಪಿಸೋಡ್, ಬೇಕಾದ್ರೆ ತಿರ್ಗಾ ಹೋಗಿ ನೋಡಿ. ಅದ್ರಲ್ಲಿ ನಾವು ಫಸ್ಟ್ KL ರಾಹುಲ್ ಹೇಳ್ಬಿಟ್ವಿ ಹೆಸರನ್ನ, ತಗೊಳ್ಳೇಬೇಕು, ನಾನ್ ನೆಗೋಷಿಯಬಲ್ ಅಂತೆಲ್ಲ ಹೇಳ್ಬಿಟ್ವಿ. ಅವನು ಹೊಗಳಿದ್ವಿ ಒಂದ್ ಅರ್ಧ ಗಂಟೆ. ಆಮೇಲೆ ನಾವು ಸೈಮಲ್ಟೇನಿಯಸ್ಲಿ ನಂಬರ್ 11 ನ ಪಿಕ್ ಮಾಡ್ತಾ ಇದ್ವಿ. ಅವಾಗ ಎಲ್ಲೂ ಫಿಟ್ ಆಗ್ತಿಲ್ಲ KL ರಾಹುಲ್. ಓಪನರ್ ಆಗಿ ಫಿಟ್ ಆಗ್ತಿಲ್ಲ, ನಂಬರ್ 3 ಫಿಟ್ ಆಗ್ತಿಲ್ಲ, ಎಲ್ಲೂ ಫಿಟ್ ಆಗ್ತಿಲ್ಲ. ಆಮೇಲೆ ಬೇಡ ಅಂತ ತೆಗೆದ್ಬಿಟ್ವಿ. ಅದು ಒಳ್ಳೇದಾಯ್ತು. ಮ್ಯಾನೇಜ್ಮೆಂಟ್ ಮೋಸ್ಟ್ಲಿ ನಮ್ದು ಎಲ್ಲಾದನ್ನು ನೋಡ್ತಾ ಇದಾರೆ.
ಅದಕ್ಕೆ ನಾವ್ ಹೇಳ್ದಂಗೆ ಆಗ್ತಿದೆ ಮುಂದಿನ ಮ್ಯಾಚ್. ಪ್ರಿಡಿಕ್ಷನ್ಸ್ ಬಿಟ್ಟಾಕು, ಬಟ್ ನಾವ್ ಹೇಳೋ ಅಡ್ವೈಸ್ಗಳು, ಯಾಕೆಂದ್ರೆ ಲಾಸ್ಟ್ ಮ್ಯಾಚ್ ಗುಜರಾತ್ ಮ್ಯಾಚ್ ಅಲ್ಲೇ ನೋಡಿದ್ರು ಬಿಹೈಂಡ್ ಸ್ಕ್ವೇರ್ ಆಡ್ಬೇಕು ಅಂತ ಹೇಳಿದ್ವಿ, ಚೆನ್ನಾಗಿ ಆಡಿದ್ರು. ಆಮೇಲೆ ಲಾಸ್ಟ್ ಮ್ಯಾಚ್ ಬೌಲಿಂಗ್ ಬಗ್ಗೆ ಮಾತಾಡಿದ್ವಿ, ಸ್ವಲ್ಪ ಏರಿಯಾಸ್ ಐಡೆಂಟಿಫೈ ಮಾಡ್ಬೇಕು, ಶೆಫರ್ಡ್ಗೆ ಬೌಲಿಂಗ್ ಕೊಡಬಾರ್ದು, ಅದೇನೋ ಒಂದ್ಸತಿ ಅದನ್ನ ನೆಕ್ಸ್ಟ್ ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಆ ವಿಷಯ ಮೋಸ್ಟ್ಲಿ ಖಂಡಿತ ಯಾರೋ ಒಬ್ರು ಮ್ಯಾನೇಜ್ಮೆಂಟ್ ಅವರು ಯಾರೋ ಒಬ್ರು ಅಂತ ಈ ಅನ್ಸುತ್ತೆ. ಬಟ್ ಆ ಶೆಪರ್ಡ್ ಹತ್ರ ಮೋಸ್ಟ್ಲಿ ಕೋಇನ್ಸಿಡೆನ್ಸ್ ರಜತ್ ಅಂತೂ ಅಲ್ಲ. ಪಡಿಕಲ್ ವಿಡಿಯೋ ಇದೆ. ಈಗ ನಮ್ ಕುಮಾರಣ್ಣ ಹೇಳ್ತಾರಲ್ಲ ಪೆನ್ ಡ್ರೈವ್ ಇದೆ ಅಂತ ಎಲ್ಲ, ಆ ತರನೇ ರೊಮಾರಿ ಶೆಪರ್ಡ್ ಹತ್ರನು ಪೆನ್ ಡ್ರೈವ್ ಇದೆ. ಅದಕ್ಕೇನೆ ಎಲ್ಲಿಂದ ಬೌಲಿಂಗ್ ಕೊಡ್ತಾ ಇದ್ದಾನೋ ನಂಗೆ ಅರ್ಥ ಆಗ್ತಿಲ್ಲ. ಆ ಶೆಪರ್ಡ್ ಬಗ್ಗೆ ಈಗ ಮಾತಾಡಿದ್ರೆ ಈಗ ಗೆದ್ದಿರೋ ಮೂಡೆಲ್ಲ ಹೊಟ್ಟೋಗುತ್ತೆ ನನಗೆ. ಸೊ ಇವಾಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ರಸಿಕ್ ನೋ ಕ್ರ್ಯಾಂಪ್ 2 ಓವರ್ ಮಾಡಿರೋದು ಇವತ್ತು ರಸಿಕ್. ಸೊ ಅದಕ್ಕೊಂದು 50 ಮಾರ್ಕ್ಸ್ ಕೊಡ್ತೀನಿ. 50 ಸಾತ್ವಿಕ್. ನಾನು ಟೋಟಲ್ 49 ಕೊಡ್ತೀನಿ. 40 ಮಾರ್ಕ್ಸ್ ಫಾರ್ ರಿವರ್ಸ್ ಕಿಂಗ್ಸ್, 9 ಮಾರ್ಕ್ಸ್ ಫಾರ್ ರಸಿಕ್ ನೋ ಕ್ರ್ಯಾಂಪ್. 49 ಅಂತಾನೆ ಬರೀತೀನಿ. ಚೆನ್ನಾಗಿರುತ್ತೆ, ಒಳ್ಳೆ ನಂಬರ್. ನೆಕ್ಸ್ಟ್ ವಿಷ್ಣುದೀಪ್ ಬರೋಣ. ಕುಲ್ದೀಪ್ ಯಾದವ್ ವಿಕೆಟ್ಲೆಸ್. ಅದು ಒಳ್ಳೆ, ಬಟ್ ಅವ್ನ್ ಬೌಲಿಂಗೇ ಮಾಡಿಲ್ಲ. ಹೆಂಗೆ DDP 100, ಇದಕ್ಕೆ ನಾನು 300 ಪಾಯಿಂಟ್ಸ್ ಕೊಡ್ತೀನಿ. ಆಮೇಲೆ ಇದು DDP ಆಪ್ತ ಮಿತ್ರ ಅಂದ್ರೆ ನಂಗೆ ಮರ್ತೈತಿ ಏನ್ ಅಂದ್ರೆ, ಅವನು ಇದು ಹೊಡೆದ್ಬಿಟ್ಟು ನಂದೇ ಇದು ಸೆಲೆಬ್ರೇಟ್ ಎಲ್ಲ ಮಾಡ್ತಾನೆ. ಮಾಡ್ತಾನೆ. ಇದು 0. ಸೊ ಎಲ್ಲ ಇದು ಕುಲ್ದೀಪ್ ಯಾದವ್ ವಿಕೆಟ್ಲೆಸ್ಗೂ 50 ಕೊಡ್ತೀನಿ. ಸೊ 350 ಟೋಟಲ್. ಈ ಮ್ಯಾಚ್ ಸ್ಕೋರ್ ಗಿಂತ ನನ್ ಪ್ರೆಡಿಕ್ಷನ್ ಸ್ಕೋರೇ ಜಾಸ್ತಿ ಆಗೋಯ್ತು ಇವತ್ತು ಟೋಟಲ್ ಸ್ಕೋರ್ ರನ್ಸ್ ಗಿಂತ. ಇದು ಇವನು ಯಾವನ್ ತಿಕ್ಲಾ ಇದಕ್ಕೆ 300 ಪಾಯಿಂಟ್ಸ್ ಕೊಟ್ಟ ಅಂತ ಯಾರು ಅನ್ಕೊಂಡ್ರೆ ನನ್ನ ಹೆಸರು ನೋಡಿ ಮೀಟಿಂಗ್ ನಲ್ಲಿ. ಐ ಲವ್ ಹಿಮ್ ಅದಕ್ಕೆ. ಅಲ್ಲ ಇದು DDP ಸ್ಟ್ರೈಕ್ ರೇಟ್ ಇವತ್ತು ನೋಡ್ಬೇಕು. ಸ್ಟ್ರೈಕ್ ರೇಟ್ ಅಂದ್ರೆ 280 ಆ ತರ ಅಂತ. DDP 261.53. ಸಾತ್ವಿಕ್ ಅವ್ರದ್ದು ಸ್ವಲ್ಪ ನೆಟ್ವರ್ಕ್ ಕೊಡ್ತೀನಿ. ಹೆಂಗ್ ಪಾಸಿಬಲ್ ಅಂತಾನೆ ಗೊತ್ತಿಲ್ಲ. ಇವತ್ತು ಏನೇನೋ ಆಗ್ತಿದೆ. ಏನು ಹೋಪ್ಲೆಸ್ ಲೋ ಸ್ಕೋರಿಂಗ್ ಗೇಮ್. ಆಮೇಲೆ ನಾನು ಸಾತ್ವಿಕ್ ಇಬ್ರು ಒಂದೇ ನೆಟ್ವರ್ಕ್ ಕನೆಕ್ಟ್ ಆಗಿದ್ರು, ನಂದು ವರ್ಕ್ ಆಗ್ತಿದ್ದು ಒಂದು ವರ್ಕ್ ಆಗ್ತಿಲ್ಲ. ಸೊ ಇದೆಲ್ಲ ಏನೋ ಸಮಸ್ಯೆ ಇದೆ ಇವತ್ತು, ಆಪ್ತ ಮಿತ್ರ ಸಮಸ್ಯೆ. ಸೊ ನಾನು ಅವ್ರದನ್ನು ಸ್ವಲ್ಪ ಅಸ್ಯೂಮ್ ಮಾಡ್ಕೊಂಡು ನಾನೊಂದು 250 ಕೊಡ್ತೀನಿ ಎಲ್ಲ ಸೇರಿ ಅವರೇಜ್. ಈಗ ಸಾತ್ವಿಕ್ ಅವ್ರದಕ್ಕೆ ಬರೋಣ. ಬೆತೆಲ್ 50+. ಕೇಳಿಸಿದ್ಯಾ? ಈಗ ಪರವಾಗಿಲ್ಲ. ನಾಯಿ ಬೆತೆಲ್ 50+ ಪ್ರೆಡಿಕ್ಷನ್ಗೆ ಅದು ಅಂದ್ರೆ ಸ್ಟಾರ್ಟ್ ಇತ್ತು, ಬಟ್ ಅದನ್ನ 50+ ಹೊಡಿತಾನೆ ಅಂತ ಅದು ಆಕ್ಚುಲಿ ಇನ್ಕರೆಕ್ಟ್. ಸೊ ಅದಕ್ಕೆ ಆಬ್ವಿಯಸ್ಲಿ 0 ಕೊಡ್ಬೇಕು. ಆಮೇಲೆ ಸ್ಪಿನ್ನರ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 6 ವಿಕೆಟ್ಸ್ RCB + DC. ಅದು ಅಂದ್ರೆ ನಮ್ ಪೇಸರ್ಸ್ ಆಕ್ಚುಲಿ ಇವತ್ತು ಎಲ್ಲ ಮೈ ಬಗ್ಸಿದ್ದು ಜಾಸ್ತಿ. ಸೊ ಅದಕ್ಕೂ 0ನೇ ಕೊಡ್ಬೇಕಾಗುತ್ತೆ. ಸ್ಪಿನ್ನರ್ಸ್ ಅವ್ರು ಆಕ್ಚುಲಿ ಒಬ್ಬ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಬೌಲಿಂಗೇ ಮಾಡ್ಲಿಲ್ಲ ಅವ್ರ ಕಡೆ. ಅದು ನನ್ ಪ್ರೆಡಿಕ್ಷನ್ ಅದಕ್ಕೆ ಹೊಡ್ಸ್ಕೊಟ್ಟು ಅಲ್ಲಿ 100-150 ಬರೋ ಕಡೆ 50 ಕೊಟ್ರು ಇಬ್ರು. ಸೊ ಅದರಿಂದ ಅದಕ್ಕೂ 0ನೇ ಕೊಡ್ಬೇಕು. RCB ಬ್ಯಾಟ್ಸ್ಮನ್ 1 ರನ್ ಔಟ್ ಆಗ್ತಿತ್ತು, ಬಟ್ ನಮ್ಮ KL ರಾಹುಲ್ ಗ್ರೌಂಡ್ ಅದನ್ನು ಎತ್ಕೊಂಡ್ಬಿಟ್ಟ ಆ ಚಾನ್ಸ್. ಸೊ ಅದರಿಂದ ಇವತ್ತು ಅದನ್ನೇ, ಬಟ್ KL ರಾಹುಲ್ ಎತ್ಕೊಂಡಿದ್ದಕ್ಕೋಸ್ಕರ ಅದಕ್ಕೆ 50 ಪಾಯಿಂಟ್ ಕೊಡ್ತಿದ್ದ. ನಾನು ಬೆತೆಲ್ 50+ಗೆ 100 ಪಾಯಿಂಟ್ಸ್ ಕೊಡ್ತೀನಿ. ಯಾಕಂದ್ರೆ ಬೆತೆಲ್ ಆಡ್ಸಿರೋದೇ ಖುಷಿ. ಅದೇ ಒಂದ್ ಸಾರ್ಟ್ ಆಫ್ ಪ್ರಿಡಿಕ್ಷನ್.
ಸೊ ಅದಕ್ಕೆ 100 ಪಾಯಿಂಟ್ಸ್ ಕೊಡ್ತೀನಿ. ಸ್ಪಿನ್ನರ್ಸ್ ಗ್ರೇಟರ್ ದನ್ ಈಕ್ವಲ್ ಟು 6 ವಿಕೆಟ್ಸ್ಗೆ 0 ಕೊಡ್ತೀನಿ. ಆರ್ ಸಿ ಬಿ ಬ್ಯಾಟ್ಸ್ಮನ್ 1 ರನ್ಔಟ್ಗೆ ಅದು ಅದೇ ವಿಷ್ಣು ಹೇಳ್ದಂಗೆ ಅವನು ಒಂಥರ ಕಷ್ಟಪಟ್ಟು ಅದನ್ನ ಹೊಡಿಲಿಲ್ಲ ಅವನು ಕೆ ಎಲ್ ರಾಹುಲ್. ಅಂದ್ರೆ ಡಾಜ್ ಬಾಲ್ ನಲ್ಲೂ ಇಷ್ಟು ಕಷ್ಟಪಟ್ಟು ಯಾರು ಡಾಜ್ ಮಾಡಲ್ಲ, ಅಷ್ಟು ಚೆನ್ನಾಗಿ ಡಾಜ್ ಮಾಡ್ದ ಅವನು. ಅದು ಪ್ಲಸ್ ಇನ್ನೆರಡು ಮಿಸ್ ಆಯ್ತು. ಸೊ ಅದು 3 ಚಾನ್ಸ್ ಇದ್ದಿದ್ರಿಂದ ನಾನು 80 ಕೊಡ್ತೀನಿ. ಸೊ ಎಲ್ಲ ಸೇರಿ ಒಂದು 15 ಅಥವಾ ನಿಮ್ಗೂನು 49 ಇಟ್ಬಿಡ್ತೀನಿ. ಬಟ್ ವಿಷ್ಣು ಹೇಳಿದ್ರಲ್ಲಿ ಒಂದು ಫ್ಯಾಕ್ಚುಲಿ ರಾಂಗ್ ಇತ್ತು. ನಮ್ ಬೌಲರ್ಸ್ ಮೈ ಬಗ್ಸಿ ಬೌಲ್ ಮಾಡಿದ್ರು ಅಂತ. ಆಕ್ಚುಲಿ ಅವರು ಬ್ಯಾಟ್ಸ್ಮನ್ ಮೈ ಬಗ್ಸಿದ್ರು. ಆಮೇಲೆ ಏನ್ ನಮ್ಮ ಮಾಡಿದ್ರು ಅಂತ ಹೇಳೋದು. ಫಾಸ್ಟ್ ಬೌಲರ್ಸ್ ಮೈ ಬಗ್ಸಿ ಬೌಲ್ ಮಾಡಿದ್ರು ಅಂತ ಅಂದೆ, ಬಟ್ ಮೀಡಿಯಂ ಬೌಲರ್ಸ್ ಒಬ್ರು ಮೈ ಬಗ್ಗಸ್ದೇನೆ ಬೌಲ್ ಮಾಡಿದ್ರು. ಸೊ ಇದು ಈ ಮ್ಯಾಚ್ ಇಂದು ಎಲ್ಲ ಮುಗ್ದಿದೆ. ನಾವು ಎಕ್ಸ್ಟ್ರಾ ಎಳ್ದು ಅಂದ್ರೆ ಈಗ ಕನ್ನಡ ಸೀರಿಯಲ್ ತರ ನಾವ್ ಇದ್ ಮಾಡಿದ್ದು ಈ ಎಪಿಸೋಡ್ ನ. ಯಾಕಂದ್ರೆ ಅಷ್ಟೊಂದ್ ಏನು ಸಾರಾಂಶ ಇರ್ಲಿಲ್ಲ ಇದ್ರಲ್ಲಿ. ಏನಿದ್ರು ನಮ್ ಅನ್ಲೆಸ್ ಪ್ರಿಡಿಕ್ಷನ್ಸ್. ಏನಾರ ಈಗ ಕನ್ನಡ ಸೀರಿಯಲ್ ಅಲ್ಲಿ ಒಂದೊಂದ್ಸತಿ ಆ ಪಕ್ಕದ ಅಂದ್ರೆ ನೆಕ್ಸ್ಟ್ 8:30 to 9:30 ಸೀರಿಯಲ್, 10:30 to 11:30 ಸೀರಿಯಲ್ ಅಲ್ಲಿಗೆಲ್ಲ ಬಂದ್ಬಿಡ್ತಾರಲ್ಲ ಹಬ್ಬ ಇರೋ ಟೈಮ್ ಅಲ್ಲಿ ಎಲ್ಲ. ಸೊ ಆತರ ಏನು ಕ್ರೇಜಿ ಎಪಿಸೋಡ್ ಎಲ್ಲ ಅಲ್ಲ ಇದು. ಸುಮ್ನೆ ಒಂದು ಅದೇ ನಾಳೆ ರಿಲೀಸ್ ಆಗ್ಬೇಕು ಅಂದ್ರೆ ಇವತ್ತು ರೆಕಾರ್ಡ್ ಮಾಡ್ದಂಗೆ ಎಪಿಸೋಡ್ ಅಷ್ಟೇ. ಸೊ ನೆಕ್ಸ್ಟ್ ಮ್ಯಾಚ್ ನಾವು ಹೋಪ್ಫುಲಿ ಈ ತರಾನೇ ಅಂದ್ರೆ ಒಂದು ಪಾಯಿಂಟ್ಲೆಸ್ ಎಪಿಸೋಡ್ ಮಾಡೋಣ ಅಂತ ಹೋಪ್ ಇಟ್ಕೊಂಡು ನಾವು ಸ್ಟೀವ್ ಮಾಡ್ಕೋಬೇಕು. ಇದೊಂಥರ ಹೆಂಗೆ ಅಂದ್ರೆ ನಮ್ದು ನಾವೆಲ್ಲ ಡೇ ಹೆಂಗ್ ಪ್ಲಾನ್ ಮಾಡ್ಬಿಡ್ತೀವಿ ಅಂದ್ರೆ 7:30 to 11:30 ಮ್ಯಾಚ್ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಇವತ್ ಬೇಗ ಮುಗ್ದಿದ್ರಿಂದ ನಮ್ ಲೈಫ್ ನಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಈ 2 ಅವರ್ಸ್. ಅದಕ್ಕೆ ಇಲ್ಲಿ ಸ್ವಲ್ಪ ಕಾಲ ಕಳೆಯೋಣ ಅಂತ ಬಂದ್ವಿ. ಸೊ ಹೋಪ್ಫುಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇಷ್ಟ ಆಗಿರ್ಬೋದು. ಆಮೇಲೆ ನಮ್ ಪ್ರಿಡಿಕ್ಷನ್ಸ್ನು ನಮ್ಮಷ್ಟೇ ಸೀರಿಯಸ್ ಆಗಿ ನೀವು ತಗೋತಿದ್ದೀರಾ ಅಂತ ನೋಡಿ ನಮಗ್ ಖುಷಿ ಆಗ್ತಾ ಇದೆ. ನಾವ್ ಇನ್ಮೇಲಿಂದ 3 ಅಲ್ಲ 4-5 ಪ್ರಿಡಿಕ್ಷನ್ ಮಾಡ್ತೀವಿ, as long as the viewers are happy. ಸೊ ನೆಕ್ಸ್ಟ್ ಟೈಮೂನು ಇದೇ ತರ ಹ್ಯಾಪಿ ಆಗಿ ಖುಷಿಯಾಗಿ ಬಂದು ಪ್ರಿವ್ಯೂ ಮಾಡಿ. ಆಮೇಲೆ ಏನಂತಾರೆ ರಿವ್ಯೂನು ಇಷ್ಟೇ ಖುಷಿಯಾಗಿ ಮಾಡೋಣ ಅಂತ ನಾವು ಹೋಪ್ ಮಾಡ್ತೀವಿ. ಹಂಗೆ ಇದೇ ತರ ಖುಷಿಯಾಗಿರಿ. ಹ್ಯಾವ್ ಎ ಗ್ರೇಟ್ ವೀಕ್. ಥ್ಯಾಂಕ್ ಯು. ಬೈ ಬೈ. ಬಾಯ್ ಬಾಯ್ ಎಲ್ರಿಗೂ ಕೊಂದವರ ಸಂಘ ಕಡೆಯಿಂದ. Thank you.